ಎಂತ ಫುಲ್ ಸೂಟ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ನೀನಂತ ಬಿಸ್ನೆಸ್ ಮೀಟಿಂಗಿಗೆ ಬಂದಿದ್ದ ಅಥವಾ ಅಂತ? ಇದು ಡ್ರೈ ಕ್ಲೀನ್ ಮೊನ್ನೆ ಹಾಕೊಡ್ತಿದ್ದೆ. ಮೊನ್ನೆ ಸಂತೃಪ್ತಿ ಅಂತ ನೀವು ಹೇಳಿ ವಾಪಸ್ ಐ ಡೋಂಟ್ ನೋ ಫುಲ್ಫಿಲ್ಮೆಂಟ್ ಆಯ್ತು. ತಿನ್ನು ಸುಮ್ಮನೆ ಮಾತಾಡ್ತಾ ಎಂತೆಲ್ಲ ರಿಯಾಕ್ಷನ್ಸ್ ಕೊಟ್ಟಿದ್ನೋ ಅದೆಲ್ಲ ನ್ಯಾಚುರಲ್ ರಿಯಾಕ್ಷನ್ಸ್. ಬಿಕಾಸ್ ಅಮ್ಮಂಗೆ ಬೇಕಿದೆ ಸೀರೆ. ಒಂದೇ ದಿನ 2 ಕಡೆ ಶೂಟ್ ಮಾಡ್ತಿದ್ದೀನಿ. ಒಂದು ಉಡುಪಿ, ಅದಾದ್ಮೇಲೆ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಗ್ತಿದ್ದೆ ಏರ್ಪೋರ್ಟಿಗೆ ಬಿಕಾಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಕೇಮ್ ಅಪ್. ಅದಕ್ಕೆ ಪಟ್ ಅಂತ ಡಿಸೈಡ್ ಮಾಡಿ ಆಫೀಸಿಂದ ಬಟ್ಟವನ್ನು ಮತ್ತೆ ಹೊರಟ್ಕೊಂಡಲ್ಲ. ಈಗ ಆನ್ ದ ವೇ ಇದ್ದ, ಬಟ್ ಮಳೆ ಜೋರು ಇದ್ದಿದ್ದರಿಂದ ಫುಲ್ ಬ್ಲಾಕ್. ನಂಗೆ ಗೊತ್ತಿಲ್ಲ ವೆದರ್ ಫ್ಲೈಟ್ ಮಿಸ್ ಆತ ಅಥವಾ ಊರಿಗೆ ಹೋದ್ನ ಅಂತ. ಅದು ನೋಡಿ ಎಂತೆಲ್ಲ ಆಗ್ತಂತೆ. ಚೇಂಜ್ ಯಾಕೆ ಹೋಗ್ತದೆ ನಾನು? ಬಿಕಾಸ್ ಐ ನೋ ಟುಮಾರೋ ದಿಸ್ ಪೀಪಲ್ ವಿಲ್ ಹೋಲ್ಡ್ ಅಪ್. ಇದು ಎಷ್ಟು ಟೈಮ್ ತೋರಿಸಿದ್ದು? 8:30 ಆಯ್ತು. ಇನ್ನೊಂದು 30 ಮಿನಿಟ್ಸ್. ಇನ್ನೊಂದು 30 ಮಿನಿಟ್ಸ್. ಥ್ಯಾಂಕ್ಫುಲಿ ಸ್ವಲ್ಪ ಕವರ್ ಆಯ್ತು. ಈಗ ಫ್ಲೈಟ್ ಮಿಸ್ ಆತ್ ಅನ್ಕೊಂಡಿದ್ದದ್ದು ಸ್ವಲ್ಪ ಆಚೆ ಈಚೆ ಏನೋ ಮಾಡಿ ಸ್ವಲ್ಪ ಸ್ಪೀಡ್ ಓಡಿಸಿ ಸ್ವಲ್ಪ ಅವರು ನಿಮ್ಮ ಕ್ರೆಡಿಟ್ ಕೊಡ್ತಿತ್ತು ಅಂದರೆ ಎಲ್ಲ ಅವರೆಲ್ಲ ನೋಡಿ ಅಂತದ ರೋಡೆಲ್ಲ ಯಾವುದಕ್ಕೆ ಹೋದರೆ ಬೇಗ ಕವರ್ ಮಾಡ್ಬೋದು ಅಂತ ದಿ ಗ್ರೇಟ್ ಕಿರಣ್ ಅವರೆಲ್ಲ ಹೇಳಿ ಸ್ವಲ್ಪ ಆಲ್ಮೋಸ್ಟ್ ಕವರ್ ಆಯ್ತು. 30 ಮಿನಿಟ್ಸಲ್ಲಿ ರೀಚ್ ಆಗ್ತದೆ. ನನಗೆ ತಲೆ ಬುಡ ಎಲ್ಲ ಗಿರ್ಗಿರಾಗೋಕೆ ಶುರು ಆಯಿತು. ಹೇಳು ನಂದು ಸ್ಟೈಲ್ ಆಫ್ ಟ್ರಾವೆಲಿಂಗ್ ಅಂತ. ಏನಿಲ್ಲ, ನೀನಿಲ್ಲದ್ರೆ ಮಿನಿ ಆಟೋ ರಿಕ್ಷಾ ಮಾಡ್ತೀನಿ ನೀನು ಏರ್ಪೋರ್ಟಿಗೆ. ಬರೀ ಆಟೋ ಹೋಗೋದಲ್ಲ ನೀನು. ಏರ್ಪೋರ್ಟಿಗೆ ಆಟೋ ಹೋಗಲ್ಲ, ಮಿನಿ ಮಾಡ್ತಿ. ಕರೆಕ್ಟೇ, ಸತ್ಯ ಹೇಳು. ಮಿನಿ ಮಾಡ್ತೀನಿ. ಮಿನಿ ಸಾಕು. ಎಂತಾಯ್ತು? ಚಂದ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ. ಏನಿಲ್ಲ ಆಯ್ತಾ. ನೀವು ಕೊಡೋತ್ತಿಗೆ ತೆಗೆದ್ರೆ ಎಂತಲ್ಲ, ನನ್ನ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತಿದ್ದೆ, ಅವ್ರ ಫ್ಲೈಟ್ ಟಿಕೆಟ್ ಅವ್ರು ಕೊಟ್ಟಿದ್ದೆ. ಬಟ್ ಸ್ವಲ್ಪ ಚಂದದ ಗಾಡಿ ಮಾಡಿದ್ರು ಅಷ್ಟೇ ಆಯ್ತಾ. ನೀವು ಮಿಸ್ಲೀಡ್ ಅಂತ ಮಾಡೋದು ನಂಗೆ ತಲೆನೋವು ಶುರು ಆಯ್ತು. ಈಗ ಫ್ಲೈಟ್ ಮಿಸ್ ಆದರೆ ಎಂತ ಮಾಡ್ತೀನಿ? ಫ್ಲೈಟ್ ಮಿಸ್ ಆದರೆ ಮನೆಗೆ ಹೋಗಿ ನಾನು PGಗೆ ಹೋಗಿ ಮಲಗ್ತೀನಿ ಚಂದ ಮಾಡಿ. ನಾನು ಬೇರೆ ಫ್ಲೈಟ್ ಮಾಡ್ತೀನಿ. ನನಗೆ ಲಾಂಚ್ ಇದೆ, ನಾ ಲಾಂಚಲ್ಲಿ ಚಂದ ಮಾಡಿ ಮಲಗ್ತೀನಿ. ಹೌದಾ? ನಾನಲ್ಲೇ ಹೊರಗೆ ಸೋಫಾದಲ್ಲಿ ಇರ್ತೀನಿ. ನಾಳೆ ಬೆಳಿಗ್ಗೆ ಇದು ಕ್ಯಾನ್ಸಲ್ ಮೇಲೆ ಬರ್ತುಂಟು ನಮ್ಗೆ. ಮತ್ತೆ ಅಲ್ಲಿ ರೀಚ್ ಆದ್ಮೇಲೆ ಎಷ್ಟೊತ್ತಿಗೆ ರೀಚ್ ಆದ ಡೀಟೇಲ್ಸ್ ಎಲ್ಲ ಕೊಡ್ತಾ ಇತ್ತಾ. ಎಂತಾಯ್ತು ಆಟೋಲ್ಲಿ ಹೋಗೋರಿಗೆ ಇದೇ ಪ್ರಾಬ್ಲಮ್. ಅಪರೂಪ ಕಾರ್ ಮಾಡಿದರೆ ಮೇಲೆ ಬಂದಾಗ ಅಂತ. ಅಪರೂಪಕ್ಕೆ ಎಲ್ಲಿ ಕಾರಲ್ಲಿ ಹೋದೆ ನಾನು? ಮತ್ತೆ ಕಾರು ಆಟೋಲ್ಲಿ ತಿರುಗಿದೆ ಇಡೀ ಬೆಂಗಳೂರು. ನಿಮ್ಗೆ ಮೇಲೆ ಬರಲಿಲ್ವಾ? ನನಗೂ ಕೆಲಸ ಕರ್ಕೊಂಡು ಹೋಗಿದ್ದಲ್ಲ ಆಟೋದಲ್ಲಿ ನಾನು. ಬಟ್ ಏರ್ಪೋರ್ಟಲ್ಲಿ ಆಯಿತು, ನಾನು ಇನ್ನಷ್ಟೇ ಬಂದದ್ದು. ಇವತ್ತು ಹೊರಟು ಆಟೋ ಇದೆಲ್ಲ ಅಂತೆಲ್ಲ. ನಾನು ಏರ್ಪೋರ್ಟಲ್ಲಿ ನಾನು ಲೈಫ್ ಟೈಮ್ ಪಾಸ್ ತಗೊಳ್ದೆ ನೋಡಿ. ಇಂಡಿಗೋ ಯಾವುದು ತಗೊಳ್ಳಿ. ನಿಮ್ದು ಆಯ್ತಾ? ನಿಮ್ಮದು ಮೇಲೆ ಹತ್ತಿದ್ದು ಕೆಳಗೆ ಬನ್ನಿ. ಎಲ್ಲಿರಿ? ನಾನು ಅದೆಲ್ಲ ಇದ್ದೇನೆ. ಅಲ್ಲಿ ಏರ್ಪೋರ್ಟಲ್ಲಿ ಗುರ್ತಾಕೊಂಡು ಅದು ಕೆಲಸದ ಕೇಸ್ ಆಗ್ತದೆ. ನೀವು ಅಷ್ಟು ಹಾರಾಡ್ತದೆ, ಏನೋ ಸ್ಮಗ್ಲಿಂಗ್ ಮಾಡ್ತದೆ. ಹೌದು, ಮತ್ತೆಂತ ದಿನಕ್ಕೊಂದ್ಸರ್ತಿ ಆಚೆ ಹೋಗ್ತೀನಿ ಈಚೆ ಹೋಗ್ತೀನಿ. ನೀವು ಏನೋ ಮಾಡ್ತಿದ್ದೆ ಹಿಡಿತಾರ ಅಂತ ನನಗೆ. ಇಲ್ಲ, ಇದೆ ಮೀಟಿಂಗ್ ಇದ್ದವ್ರು ಹೋಗ್ತಾರೆ ಅದಕ್ಕೆ, ಅಥವಾ ಏರ್ಪೋರ್ಟಲ್ಲಿ ಕೆಲಸ ಇದ್ದವ್ರು ಹೋಗ್ತಾರೆ. ಎಲ್ಲಿ? ಫೈನಲಿ 9 o'clock ರೀಚ್ ಆಯ್ತು ನಾವು. ಅಲ್ಲಾಕಿ ತಿರ್ಗೋ ಮಾತಾಡ್ತಾರೆ ಅಂತ ಸರ್. ಎಂತ ಮಾತಾಡ? 9 ಗಂಟೆಗೆ ರೀಚ್ ಆಯ್ತು. ಈಗ ಟೈಮ್ ಎಷ್ಟು ವಾಚ್ ಹಾಕಿಲ್ಲ ನಾನು. ಎಷ್ಟು ಆಯ್ತು? ಒಂದು 9 ಆಯ್ತು ಅಂತ. 9:15 ಆಗಿರ್ಬೋದು. ಊಟ ಮಾಡಲಿಲ್ಲ. ಈಗ ಚೆಕ್ಕಿನ್ ಆಯಿತು, ಸೆಕ್ಯೂರಿಟಿ ಇದೆಲ್ಲ ಮುಗಿಸಿ ಗೇಟ್ ಹತ್ರ ಹೊತ್ತಿತ್ತು. ಸೊ ನೀವು ಹೊಡಿಸ್ಕೋಬೇಡಿ ನಂದೇ ಬ್ಯಾಗಲ್ಲಿ ಇಟ್ಟಿದ್ರೆ ಈಗ ಬಾರ್ ಆಗ್ತೈತೆ. ಅವ್ರು ಫುಲ್ ಸೂಟ್ ಹಾಕೊಂಡು ಕೈ ಎಲ್ಲ ಆಡಿಸ್ಕೊಂಡು ಹೋಗ್ತಿದ್ರು. ಎಂತಾದರೂ ತಿಂಬ ಬನ್ನಿ. ಎಂತ ಫುಲ್ ಸೂಟ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ನೀನಂತ ಬಿಸ್ನೆಸ್ ಮೀಟಿಂಗಿಗೆ ಬಂದಿದ್ದ ಅಥವಾ ಅಂತ? ಡ್ರೈ ಕ್ಲೀನ್ ಮೊನ್ನೆ ಹಾಕೊಡ್ತಿದ್ದೆ. ಡ್ರೈ ಕ್ಲೀನ್ ಕೊಡ್ಲಿಕ್ಕೆ ಹಾಕೊಂಡ್ಬಂದ್ಬಿಟ್ಟ ಬ್ಯಾಗಲ್ಲಿ ತುಂಬಿಸಿರ್ಬೇಡ ಅಂತ. ಚೆನ್ನಾಗಿದೆ. ಅದಕ್ಕೆ ಎಂತಾದ್ರು ತಿಂಡಿ ತಿನ್ನುವ. ಎಂತ ಮೊನ್ನೆ ಗಂಧದೆಲ್ಲ ಕಲೆ ಆಗಿದೆ, ಅದಕ್ಕೆ ಡ್ರೈ ಕ್ಲೀನ್ ಕೊಡ್ಲಿಕ್ಕಿತ್ತ. ಸೊ ಹೇಗೆ ಊರಿಗೆ ಹೋಗ್ತೇವೆ ನಾವು, ಊರಿಗೆ ಕೊಡುವ ನಾವಂತೂ ಅದು ಗುದ್ದುಕೊಳ್ತೇವೆ ಈಗ. ಈಗ 15-10 ಮಿನಿಟ್ಸ್ ಇದೆ ನಮಗೆ.
ನಾವು ತಿನ್ಲಿಕ್ಕಾಗಲ್ಲ, ಯಾಕಂದ್ರೆ ಆರ್ಡರ್ ಮಾಡಿದಾಗ ಕಷ್ಟ ಆಗುತ್ತೆ. ಬೇಡವಾ? ನಾವು ಮನೆಗೆ ಹೋಗಿ 1 o'clock ಆಗ್ತಲ್ಲ. ಸ್ವೀಟ್ ಬೇಡ, ಇವತ್ತು ತಿನ್ಬೋದು ನಂಗೆ, ಬಟ್ ಸ್ವೀಟ್ ಟುಡೇ ಐ ಕ್ಯಾನ್ ಈಟ್ ಸ್ವೀಟ್ ಆ್ಯಕ್ಚುಲಿ. ಸಿಗ್ತದೆ, ಬಿಸ್ಕಿಟ್ ಸಿಗ್ತದೆ, ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಆದರೆ ರೋಟಿಯನ್ನು ತಗೊಳ್ಬೋದು ನಾವು. ಅದು ಇನ್ನೂ ಕೆಳಗಿರುತ್ತೆ. ನಾನು ಮಫಿನ್ ತಗೊಂಡೆ, ಅವರು ಇದು ತಗೊಂಡ್ರ ನೀವು? ನಾನು 1 ಬೈಟ್ ತಗೊಳ್ತೀನಿ. ಅದು ಬೋರ್ಡಿಂಗ್ ಆಯ್ತು, ಈಗ ಫೈನಲ್ ಕಾಲ್. ಫಾಸ್ಟ್ ಟ್ಯಾಪ್ ತಗೊಂಡೆ. ಲೇಟ್ ನೈಟ್ ಅಂತ ಮಾಡ್ತೀರಾ? ಲೇಟ್ ನೈಟ್ ಫ್ಲೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಕ್ಲಾಸ್ ಆಗ್ತದೆ. ಯಾಕೆ? ನಿದ್ದೆ ಇರಲ್ಲ, ಡಾರ್ಕ್ ಸರ್ಕಲ್ಸ್ ಆಗಿರ್ತದೆ. ಸೊ ಡಾರ್ಕ್ ಸರ್ಕಲ್ ತೋರಿಸ್ಕೊಂಡು ಹೋಗಿ ಸರಿ ಆಗುತ್ತೆ. ಸೊ ಇವಾಗ ಕ್ಲಾಸ್ ಕಾಣಬಾರ್ದು ಅಂತನಾ? ಲೇಟ್ ನೈಟ್ ಇಲ್ಲ, ಅರ್ಲಿ ಮಾರ್ನಿಂಗ್. ನೀನು ಹಾಕ್ಬೋದು. ನನಗೆ ಈ ಗ್ಲಾಸ್ ಬೇಕಲ್ಲ, ನನ್ನ ಕಣ್ಣಲ್ಲ ಇದು. ಇದು ಗೇಟಿಂದ ಅವ್ರು ಗೇಟಿಂದ ಸಿಕ್ಕಿವಾಗ ಆಮೇಲೆ ನಾನು ಅನ್ಕೊಂಡೆ ಫುಲ್ ಲೇಟ್ ಆಯ್ತು, ನಾನು ಬಿಟ್ಟು ಹೋದ್ರೆ ಆಮೇಲೆ ಕಂಡು ನಾನು ಹಾಕಿದ್ರೆ ಒಂದು 4-5 ಜನ. ಇದು ನಮ್ಮದು ಮಫಿನ್ ಜಿರಾಫ್ ಅಂತ ತಗೋದು. ತೆಗೀರಿ, ನಾನು ವಿಡಿಯೋ ಮಾಡ್ತೇನೆ. ಇದ್ರ ಹೆಸರೇನು? ಯಾವ ಸ್ಯಾಂಡ್ವಿಚ್ ಇದು? ಘಮ ಘಮ ಅಂತ ಇದೆ, ಘಮ ಘಮ ಅಂತ ಇದೆ. ನನಗೂ ಕೊಡ್ತಿರೋ ತಾನೆ ಇದು. ಇದಂತ ಬಿಸಿನೇ ಮಾಡಿಲ್ಲ ಅವ್ರು, ನೀವು ಬಿಸಿ ಮಾಡಬೇಡಿ ಅಂದ್ರಿ. ಅದು ಚೀಸ್ ಆಗಿದೆ, ಫೊಕೇಶಿಯಾ ಬೇಲ್ಟಿ. ಇದು ಎಂತ ಅವ್ರು ಬಿಸಿ ಮಾಡಬೇಡ, ಅದೆಂತ ಹಸಿ ಹಸಿ ಮಾಂಸ ಕೊಟ್ಟರೆ ಏನು ಕತೆ? ಬಿಸಿ ಮಾಡ್ತಿದ್ರಿ ಇವ್ರು, ಬೇಡ ಅಂದಿದ್ದು. ನಂಗೆ ಇದು ಬೈಟ್ ಬೇಕು. ಹಸಿ ಹಸಿ ತಿಂತೀಯ? ತಿನ್ನು, ಸುಮ್ಮನೆ ಮಾತಾಡ್ತ. ಚಿಕನ್ ಹೌದಾ? ಇದೆಯಾ? ಸುಮ್ಮನೆ ಅದ್ರ ತಿಂತಿದ್ರೆ ಎಂತ ಕತೆ? ಅದು ಹಸಿ ಹಸಿ ಉಂಟು. ನೀವು ಹೊರಗೆ ನಿದ್ದೆ ಸಿಕ್ಕೋದು. ಮಫಿನ್ ಆಯ್ತಾ? ನಾನು ಮಂತ್ಲಿ ಒಂದ್ಸಲ ಇದು ತಿಂತೀನಿ ಆಯಿತಾ, ಶುಗರ್ ತಿಂತೀನಿ ನಾನು. ಯಾಕೆ ಗೊತ್ತಾ? ಅದು ಕ್ರೇವಿಂಗ್ ಆಗುತ್ತೆ ಮತ್ತು ಹೊಟ್ಟೆ ನೋವಿಗೆಲ್ಲ ಒಳ್ಳೇದಂತೆ ಹುಡುಗಿರಿಗೆ. ಇಫ್ ಯು ನೋ ಯು ನೋ. ಹಲೋ, ಹಾಂ, ಫ್ಲೈಟ್ ಇಲ್ಲ. ಚೆನ್ನಾಗಿದೆ. ಮಂತಲ್ಲಿ ಈ ಟೈಮ್ ಆಯ್ತಂದರೆ ಐ ಡೋಂಟ್ ಫೀಲ್ ಗಿಲ್ಟಿ. ಮಫಿನ್ ಅಂಟ್ಕೊಂಡಿದೆ. ನೀವು ಎಂತ ಆ ಥರ ತಿನ್ನೋದಾದ್ರೆ ನಿಮ್ಗೆ ವೀಡಿಯೋ ಹಿಡಿಯಲ್ಲ. ನಾನು ಚೆನ್ನಾಗಿ ಕಾಣ್ತಿದ್ದೆ ನೋಡಿ, ಆಲ್ವೇಸ್ ಬ್ಯೂಟಿಫುಲ್. ಓಕೆ, ಅದು ಯಾರಿಗೋ ಇನ್ನೇನು ಕಾಪರೇಟೆಡ್ ಮ್ಯೂಸಿಕ್ ಎಲ್ಲ ಕೇಳ್ತಾರೆ ಅಲ್ಲ, ಅಲ್ಲಿ ಯಾರಿಗೋ ಅದು ಬಿಸ್ನೆಸ್ ಕ್ಲಾಸ್ ಕರೆದು ಕೊಟ್ಟರು ಅಂಬ್ರು, ಯಾರೋ ಪರ್ಚೇಸ್ ಅಂತ ಫ್ರೆಂಡ್, ಯಾರೋ ಅಷ್ಟೇ ಫ್ರೆಂಡ್ ಅಂತ. ಅದಕ್ಕೆ ಅದೇ ಮಾಡಿಸ್ಕನ್ಕವ್ರ ಅಲ್ಲ ಇವರು ಹೇಳೋದೆ ಅಂತ. ಅವ್ರು ಆಗಿಂದ ನಗಾಡ್ತಿದ್ರು. ಮನಸ್ಸಂತೂ ಸಂತೃಪ್ತಿ ಅಂತ ನೀವು ಹೇಳಿ ವಾಪಸ್ ಮನಸ್ಸಂತೃಪ್ತಿ ಅಲ್ಲ, ಸಂತೃಪ್ತಿ ಹೇಳಿ. ಸಂತೃಪ್ತಿ ನೀವು ನೋಡಿ ಎಂತ ಚಿಕ್ಕ ಮಗು ಥರ. ಸಂತೃಪ್ತಿ ಕರೆಕ್ಟ್. ಕನ್ನಡ ಕ್ಲಾಸ್ ತಗೊಳ್ತೀನಿ ಬನ್ನಿ ತಗೊಳ್ಳ. ನಮಗೆ ಫ್ಲೈಟ್ ಹೊರಡುತ್ತೆ ಈಗ. ಮೇಬಿ ವಿಲ್ ರೀಚ್ ಅರೌಂಡ್ 11:30 ಅಷ್ಟರೊಳಗೆ ನಾವು ಮಂಗಳೂರು ಏರ್ಪೋರ್ಟ್ ಲ್ಯಾಂಡ್ ಆಯಿತು. ಆ್ಯಂಡ್ ಮನೆ ರೀಚ್ ಆಗೋಕ್ಕೆ ಇನ್ನೂ ಅರೌಂಡ್ 2 hours ತಗೊಂತು ಮಿನಿಮಮ್. ಸೊ ಕ್ಯಾಬ್ ಆಲ್ರೆಡಿ ಬುಕ್ ಇದ್ದಿತ್ತು. ಸೊ ನಾನು ಹೊರಟೆ ಮನೆಗೆ. ಆ್ಯಂಡ್ ಮನೆ ರೀಚ್ ಆಗ್ಬೋದು 1 ಗಂಟೆ ಆಯ್ತಿತ್ತು. ಸ್ವಲ್ಪ ಮನೇಲಿ ಅಮ್ಮ ಅನ್ನ ಮಾಡಿದ್ರು, ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಬೇರೆ ಕೆಲಸ ಅದಕ್ಕೆ ರೆಡಿ ಆದ.
ಇವತ್ತು ಬೆಳಿಗ್ಗೆ ಶೂಟ್ ಇರೋದ್ರಿಂದ ನಾನು ಆಟೋ ಮಾಡ್ಕೊಂಡು ಬಾರ್ಕೂರಿಗೆ ಹೊರಟಿದ್ದೆ. ಅಂತಕ್ಕಂದರೆ ಶ್ರೀ ಪ್ರಿಯಾಕ್ಕನ ಮೇಕಪ್ ಸ್ಟುಡಿಯೋ ಅಲ್ಲೇ ಇದೆ. ಸೊ ಅಲ್ಲಿ ಇವತ್ತೊಂದು ಸೀರೆ ಸವಡಿರ್ತದೆ ನಾನು, ಗ್ರೀನ್ ಕಲರ್ ಸ್ಯಾರಿ, ಹೇರ್ ಆ್ಯಂಡ್ ಮೇಕಪ್ ಅಲ್ಲೇ ಮಾಡ್ಕೊಂಬ ಬಿಕಾಸ್ ಕ್ಯಾಮ್ರಾಗೆ ಸ್ವಲ್ಪ ಇನ್ನೂ ಚಂದ ಕಾಮ, ಇದಕ್ಕಿಂತ ಚಂದ ಕಾಮ ಅಂದ್ಕೊಂಡು ಮೇಕಪ್ಗಂತ ಬಂದಿದೆ. 8 ಕಾಲಿಗೆ ಹಾಗೆಲ್ಲ ಮೇಕಪ್ ಸ್ಟಾರ್ಟ್ ಆಯಿತು. ಮತ್ತು 9:15 ನಾನು ಗೀತಾಂಜಲಿ ಸಿಲ್ಕ್ಸಲ್ಲಿ ಇರ್ಕಿದ್ದಿತ್ತು. ಸೊ ಇಲ್ಲಿ ಪಟ ಮೇಕಪ್ ಎಲ್ಲ ಮಾಡ್ಕೊಂಡು ಮತ್ತು ಗೀತಾಂಜಲಿ ಸಿಲ್ಕ್ಸ್ಗೆ ಹೋದೆ. ಹೇರ್ ಸ್ಟೈಲ್ ಒಂದು 3-4 ಸಲ ಚೇಂಜ್ ಮಾಡಿಸ್ದೆ ನಾನು. ಫಸ್ಟಿಗೆ ಕರ್ಲ್ಸ್, ಆಮೇಲೆ ಸ್ಟ್ರೇಟನ್, ಆಮೇಲೆ ಒಂದು ಕ್ಲಿಪ್ ಹಾಕಿದೆ, ಅದು ಇದು ಸುಮಾರೆಲ್ಲ ಮಾಡಿ ಫೈನಲಿ ಎಂತ ಬೇಡ ಒಂದು ಸ್ಟ್ರೈಟ್ ಮಾಡಿಬಿಡಿ ಅಂತ ಸೈಡಲ್ಲಿ ಲೆಫ್ಟ್ ಸೈಡ್ ಒಂದು ಕ್ಲಿಪ್ ಹಾಕಿ ಸಿಂಪಲ್ ಲುಕ್ ಇರಲಿ ಅಂತ. ಸೊ ಅದಕ್ಕೆ ನಂಗೆ ಆಲ್ಮೋಸ್ಟ್ ಟೈಮ್ ತಕ್ಕಂತ ನಾನಲ್ಲಿ ರೀಚ್ ಆಗೋಷ್ಟರೊಳಗೆ ಕ್ಯಾಮ್ರಾ ಟೀಮೆಲ್ಲ ರೆಡಿ ಇದ್ದಿದ್ರು. ಕ್ಯಾಮ್ರಾ ಕೊಬ್ಬರು, ಡೈರೆಕ್ಷನ್ ಒಬ್ಬರು, ಮತ್ತು ಲೈಟ್ಸ್ಗೆ ಎಲ್ಲರೂ ಜನ ಇದ್ದಿದ್ರು. ನಂಗೆ ಆ್ಯಕ್ಚುಲಿ ಈ ಸೀರೆ ತಗೊಂಬಕ್ಕಿದ್ದೆ, ಅಮ್ಮಂಗೆ ನಾನು ಸೀರೆ ತೆಗೆಸಿ ಕೊಡಕ್ಕಿದ್ದೆ. ಸೊ ಅದು ಮತ್ತು ವೀಡಿಯೋ ಎರಡೂ ಒಟ್ಟಿಗೆ ಮಾಡ್ತಿದ್ದೆ ನಾನೆಲ್ಲ. ಎಂತೆಲ್ಲ ರಿಯಾಕ್ಷನ್ಸ್ ಕೊಟ್ಟಿದ್ನೋ ಅದೆಲ್ಲ ನ್ಯಾಚುರಲ್ ರಿಯಾಕ್ಷನ್ಸ್, ಬಿಕಾಸ್ ಅಮ್ಮಂಗೆ ಬೇಕಿದೆ ಸೀರೆ. ಸೊ ಲಾಸ್ಟಿಗೆ ಸೀರೆ ತಗೊಂಡದ್ದು ನೀವು ಕಾಣ್ಕಿದ್ರೆ ಯೂಟ್ಯೂಬಲ್ಲಿ ಕೂಡ ಇತ್ತು, ಇನ್ಸ್ಟಾಗ್ರಾಮಲ್ಲೂ ಕೂಡ ಇತ್ತು, ಶಾರ್ಟ್ಸ್ ಹಾಕಿದೆ, ಅದು ಕಾಣಿ. ಸೊ 1-2 ಅವರ್ಸಲ್ಲಿ ರ್ಯಾಪಪ್ ಮಾಡಿ ಮತ್ತೆ ಹೊರಟೆ ನಾನು. ಫ್ಲೈಟ್ ಇದ್ದ 3:20 ಹಂಗೆ ಅನ್ಸುತ್ತೆ, 2:45 ಒಳಗೆಲ್ಲ ಇರ್ಕಿದ್ದಿತ್ತು. ಅದಕ್ಕೆ ಪಟ ರ್ಯಾಪಪ್ ಮಾಡಿ ಮತ್ತೆ ಸ್ವಲ್ಪ ತಿನ್ಕೊಂಡು ಹೊರಟಲ್ಲಿಂದ. ಬಟ್ ಕರೆಕ್ಟ್ ಟೈಮಿಗೆ ರೀಚ್ ಆಯಿತು ಅಂದರೆ ಇರಲಿಲ್ಲ, ಬಿಕಾಸ್ ಇಲ್ಲಿ ಬೆಂಗಳೂರು ಥರ ಟ್ರಾಫಿಕ್ ಇರ್ತಿಲ್ಲ. ಕರೆಕ್ಟ್ ಟೈಮಿಗೆ ರೀಚ್ ಆಗ್ಲಕ್ಕೆ ಮೇ ಬಿ ಒಂದು 2:30 ಹಂಗೆಲ್ಲ ನಾವು ರೀಚ್ ಆಯ್ತು. ಅಂತ ಇವರೇ ಮಾಡಲಿಲ್ಲ. ನಂದು ಡಿಜಿ ಹತ್ರ ಮಾಡು ಪೆಂಗ ಮಂಗ ಅಂದ್ಕೊಂಡು ಇಡೀ ದಿನ ನಂದು ನಿಂದೆ ಮೀಟಿಂಗ್, ನಿಂದು ಶೂಟಿಂಗ್ ಅದರಲ್ಲಾಗುತ್ತೆ. ಐ ಆಮ್ ಲಿವಿಂಗ್ 2 ಲೈಫ್ಸ್. ನಂದು ಮೀಟಿಂಗ್ ಪ್ಲಸ್ ನಿಂದು ಶೂಟಿಂಗ್. ಬೆಳಿಗ್ಗೆ ಅರ್ಧ ಕೆಲಸ ಮಾಡಿ ರಪ್ಪ ಓಡಿ ಬಂದು ಅರ್ಧ ಕೆಲಸ ಮಾಡಿ ಅವಾಗ ಕೆಲಸದಲ್ಲಿ ನಾನು 7 o'clock ಎದ್ದು ನನ್ನ ಮೀಟಿಂಗ್ ಎಲ್ಲ 7 o'clock ಎದ್ದು ನಾನು ಮೀಟಿಂಗ್ ಮಾಡಿ 8 o'clock ನೋಡ್ತೀವಿ ನಾವು ಹೋಗುವ. ಈಗ ಟೈಮ್ ಎಷ್ಟು? 3:15 ಐ ಗೆಸ್, 3:10 ಹಾಂ ನೋಡಿ ಇಲ್ಲಿ ಮುಖ ನೋಡಿ. ಈಗ ಟೈಮ್ 3:10 ಆಯಿತು. ಸೊ ನಾವು ಲ್ಯಾಂಡ್ ಆಗಿ ಚೆಕ್ಕಿನ್ ಆಗಿ ಎಲ್ಲ ಮುಗಿಸಿಗ ಬೋರ್ಡಿಂಗ್ ಆಯಿತು. ಅಲ್ಲ ಬೋರ್ಡಿಂಗ್ ಲ್ಯಾಂಡಲ್ಲ, ರೀಚ್ ಆಗಿ ಬೋರ್ಡಿಂಗ್ ಎಲ್ಲ ಆಯಿತು. ಸೊ ಒಳಗೆ ಕೂತಿದ್ದೆ. ಈಗ ನಿಮಗೆ ಸ್ಪೆಕ್ಸ್ ಚೆನ್ನಾಗಿ ಕಾಣ್ತುಂಟು. ಬಳ್ಳಿ ಚೆನ್ನಾಗಿತ್ತು. ಬಳ್ಳಿ ನನಗೆ ಶ್ರೀ ಪ್ರಿಯಕ್ಕ ಕೊಟ್ಟದ್ದು ಕಾಣ್ತಿಲ್ಲ. ಶ್ರೀ ಪ್ರಿಯಕ್ಕ ಕೊಟ್ಟದ್ದು ನನಗೆ ಮೇಕಪ್ ಆರ್ಟಿಸ್ಟ್ ಅಂದಿತ್ತಲ್ಲ 1 ಗ್ರಾಮ್ ಗೋಲ್ಡ್ ಅಂತೇಳಿ ಹೋದ್ಸಲನೂ ಕೊಟ್ಟಿದ್ರು ಅವ್ರು ನನಗೆ. ನಾನಿದು ಇನ್ನೊಂದು ಶೂಟ್ ಉಂಟಲ್ಲ ಈಗ ಅದು ನೆನಪೋಯ್ತು. ಈಗ ಇನ್ನೊಂದು ಹೋದ್ಮೇಲೆ ಸಂಜೆ ಮೇಲೆ ಇನ್ನೊಂದು ಶೂಟ್ ಇತ್ತು. ಆ್ಯಕ್ಚುಲಿ ಇವತ್ತು 2 ಶೂಟ್ ಇರುತ್ತೆ. ಅದನ್ನು ಒಂದೊಂದು ಶೂಟನ್ನು ಸಂಡೇ ಹಾಕಿದೆ. ಸೊ ಈಗ ಸದ್ಯಕ್ಕೆ ಒಂದೇ ಶೂಟ್. ನಾಳೆ ಒಂದೇ ದಿನ 2 ಕಡೆ ಶೂಟ್ ಮಾಡ್ತಿದ್ದೀನಿ. ಒಂದು ಉಡುಪಿ, ಅದಾದಮೇಲೆ ಡೆವಲಪ್ಮೆಂಟ್ ಅಂದರೆ ಅಲ್ಲ ಖುಷಿ ಆಗ್ತದೆ. ವಿತ್ ಯುವರ್ ಸಪೋರ್ಟ್ ಇಟ್ ಫೀಲ್ಸ್ ಗ್ರೇಟ್. ಆ್ಯಕ್ಚುಲಿ ಒಬ್ಬರೇ ಇದ್ದರೆ ಅದು ಬೋರ್ ಆಗುತ್ತೆ ಅಂದ್ರೆ ಈಗ ನನಗೆ ಸಾಕಾಗ್ತದೆ. ನಾನು 6 ಗಂಟೆದ್ದು ನಂದು ಮೀಟಿಂಗ್ ಮುಗಿಸಿ ನಿಂದಲ್ಲಿ ಶೂಟಿಂಗ್ ಮಾಡಿ ಈಗ ಊಟ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ. ನನಗೆ ಅವ್ರು ಮೇಕಪ್ ಆರ್ಟಿಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟರು, ಇಡ್ಲಿ ತಿಂದೆ ನಾನು. ಇವರಿಗೆ ಅಂತ ಇಲ್ಲ. ಆಮೇಲೆ ಈ ಮ್ಯೂಸಿಕ್ಕಿಂತ ಕಾಪರೇಟೆಡ್ ಮ್ಯೂಸಿಕ್ ಅಲ್ಲಲ್ಲ ಆಯಿತಾ. ಈಗ ಇವ್ರ ಮನೆಗೆ ಹೋದೆ, ಅಮ್ಮ ಚಪಾತಿ ಮತ್ತು ಎಗ್ ಬುರ್ಜಿ ಕೊಟ್ಟಿದ್ರು, ಚೆನ್ನಾಗಿತ್ತು, ಒಳ್ಳೆ ಇತ್ತು. ಬುರ್ಜಿ ನೋಡಿದ್ಯಾ ಹೇಗಾಗುತ್ತೆ ಅಂತ? ಚೆನ್ನಾಗಿತ್ತು. ಕಾಯಿ ಹಾಕಿದ್ರಂತಲ್ಲ, ಚೆನ್ನಾಗಿತ್ತು. ಪಟ್ಪಟ ಪಾಪ ನಾನು ಬರ್ತಂತ ಎಕ್ಸ್ಟ್ರಾ ಎಲ್ಲ ಮಾಡಿ ತಿಂದೆ, ಒಳ್ಳೆ ಇತ್ತು, ನನಗೆ ಇಷ್ಟ ಆಯಿತು. ಬಿಡಿಲಿ ಬಂದದ್ದು ಅಂತೂ ಇಂತೂ ಟೈಮಿಗೆ ಕರೆಕ್ಟಾಗಿ ಕ್ಯಾಚ್ ಆಯಿತು. ಅಲ್ಲಿ ಗೀತಾಂಜಲಿಲಿ ಕೂಡ ಎಂಥದ್ದು ಫುಲ್ಲು ಗಡಿಬಿಡಿ. ಎಷ್ಟು ಅವರ್ ಸಿಕ್ಕಿತ್ತು ನಮಗೆ? 10ಗೆ ರೀಚ್ ಆಗಿದ್ದೇವೆ. 10:15ಗೆ ಸ್ಟಾರ್ಟ್ ಮಾಡಿತ್ತು. 11:15, 12:15 2 hours ಕರೆಕ್ಟ್ 2 ಅವರ್ಸಲ್ಲಿ ಫಿನಿಷ್ ಮಾಡಿತ್ತು. ಆ್ಯಕ್ಚುಲಿ ಚಂದ ಬಂದಂಗೆ ಇತ್ತಪ್ಪ ಶೂಟ್. ವಾಯ್ಸ್ ಓವರನ್ನು ಚೆಂದ ಕೊಟ್ಟರೆ ಇನ್ನೂ ಇಟ್ಸ್ ವೆರಿ ನೈಸ್, ರಿಯಲಿ ಗುಡ್. ಐ ಗೆಸ್ ಚಂದ ಆಗ್ತಿದೆ. ಬಾಲೆ ನಾನು ಕೊಟ್ಟದ್ದು ಅವರು ಮತ್ತೆ ಮೇಲೆ ಹಾರಿಸಿ ಕೆಳಗೆ ಬೀಳಿಸ್ತಾರೆ. ಜೂನಿಯರ್ ಬಾಲಯ್ಯ
ಅಯ್ಯೋ ನಾನು ಒಂದ್ಸಲ ಆನ್ ಮಾಡಿಯೇ ಮಾತಾಡಿಲ್ಲ. ಒಂದ್ಸಲ ಎಂತ ಇದೆ ಗೊತ್ತಾ, ಇದು ಶೇಕ್ಸ್ ಇರ್ತಲ್ಲ, ಸೊ ಅದು ಟೇಕ್ ಆಫ್ ಆಗೋದಕ್ಕೆ ಓಪನ್ ಮಾಡಿರ್ತಾರೆ ಎಲ್ಲನೂ. ಸೊ ನಾನು ಸ್ವಲ್ಪ ಓದಿದೆ ಆಯ್ತಾ, ಈ ಜನ ಎಲ್ಲ ಓಪನ್ ಮಾಡಿಲ್ಲ ಅಂದರೆ ನಿಂಗೆ ಬೈತರು, ಬಂದು ಬೈದು ಓಪನ್ ಮಾಡೋಕೆ ಹೇಳ್ತಾರೆ, ಅದು ಮುಖನೇ ಬೈಯುತ್ತಾರೆ ಅಂತಂತೆಲ್ಲ ಟೀಸ್ ಮಾಡ್ತಿದ್ರು. ಆಮೇಲೆ ಕಂಡ್ರೆ ಇವರು ಇದನ್ನು ಓಪನ್ ಮಾಡಿ ಕೊಟ್ಟಿದ್ರು. ಅವ್ರು ಬಂದು ಸರ್ ಅದನ್ನು ಸ್ವಲ್ಪ ಮೇಲೆ ಮಾಡಿ ಅಂತ ಯಾಕೆ ಅಂತ ಫುಲ್ ಪ್ಯಾಚ್ ಸರ್. ಅದಾದ್ಮೇಲೆ ಅಂತ ಗೊತ್ತಾ, ಅದಕ್ಕಿಂತ ಮುಂಚೆ ಒಪ್ಪತ್ತಿಗೆ ಡಿಜಿ ಹತ್ರಕ್ಕೆ ಟಿಕೆಟ್ ಹಾಕಿದ್ಯಾ ನೀನು ಹಾಕೋದಿಲ್ಲ ನೀನು ಅಂತೆಲ್ಲ ಅದು ಟೀಸ್ ಮಾಡ್ತಿದ್ರೆ. ಆಮೇಲೆ ಡಿಜಿ ಹತ್ರಕ್ಕೂ ಪೋಸ್ಟ್ ಕೊಡ್ತಿದ್ರೆ ಅದು ಓಪನ್ ಆಗಿಲ್ಲ, ಆಕ್ಸೆಸ್ ಡಿನೈಡ್. ಆಮೇಲೆ ಕಂಡ್ರೆ ಇವರೇ ಮಾಡಲಿಲ್ಲ ಡಿಜಿ ಹತ್ರ. ನೋಡಿ ಯು ಫೀಲ್ ಅಬೌಟ್ ದಿಸ್. ಒಳ್ಳೆ ಮನಸ್ಸಿರೋರಿಗೆ ನೋವು ಮಾಡಬಾರ್ದು, ಮನಸ್ಸು ನಿಮಗೆ ನೋವಾಗುತ್ತೆ, ಗೊತ್ತಾಯ್ತಾ? ನಮ್ದು ಇಂಡಿಗೋ ಫ್ಲೈಟ್ ಆಗಿದೆ ಆ್ಯಂಡ್ ಅಲ್ಲಿ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದರು. ಅದರಲ್ಲೊಂದು ಖಾಕ್ರಾಸ್ ಮತ್ತು ಒಂದೆಂಥದ್ದು ಕುಕೀಸ್ ಮತ್ತು ಎಂಥದ್ದು ಪೇಪರ್ ಬೋಟದು ಜ್ಯೂಸ್ ಕೂಡ ಇತ್ತು. ನಾನೆಲ್ಲ ಓಪನ್ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ, ಬಿಕಾಸ್ ನಾನು ವೀಡಿಯೋಗೆ ತೋರಿಸುವಂತ. ನನಗೆ ತಿಂಬಕ್ಕೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ತಿನ್ಕೊಂಡು ಬಂದಿದ್ದೆ. ಬಟ್ ಹೆಂಗಿದ್ದು ಕಾಂಬ ಅಂತ ಎಲ್ಲ ಒಂದೊಂದೇ ಓಪನ್ ಮಾಡಿ ಕಾಣ್ತಿದೆ. ಆ್ಯಂಡ್ ವಾಯ್ಸ್ ಓವರ್ ಕೊಡೋಕ್ಕಿತ್ತು, ಬಿಕಾಸ್ ಅಲ್ಲೇ ಮಾತಾಡೋ ಕಾಯಿಲೆಲ್ಲ ನಂಗೆ ಒಂದು ಸ್ವಲ್ಪ ಶೈ ಬಿಹೇವಿಯರ್, ಪಬ್ಲಿಕಲ್ಲಿ ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ ಆಯ್ತು. ಅದಕ್ಕೆ and aspiration. Thank you for choosing Indigo and Silverflare Airline and giving us the opportunity to serve you today. We look forward to signing this flight with you again. Thank you. ಆಗ ಎಲ್ಲ ಒಂದು ಹಿಡ್ಕೊಳ್ಳಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಎಲ್ಲ ಕಡೆ ಹಿಡ್ಕೊಂಬರ್ತಿದ್ದಾರೆ. ವೆರಿ ಗುಡ್ ಸರ್, ಕೀಪ್ ಅಪ್ ದಿಸ್ ಗುಡ್ ವರ್ಕ್. ಓಕೆ, ಬ್ಯಾಗೆಲ್ಲ ತಗೊಂಡು ಹೊರಗೆ ಬಂದು ಈಗ ಓಲಾ ಮಾಡಿ ಹೋದಿತ್ತು. ಈಗ ಸದ್ಯಕ್ಕೆ ಪಿ ಜಿ ಹೋಯ್. ಅದಾದಮೇಲೆ ಮತ್ತೆ ನಾನು ಇನ್ನೊಂದು ಶೂಟ್ ಇತ್ತು ನನಗೆ, ಎಷ್ಟೊತ್ತಿಗೆ ಮೇ ಬಿ 8 o'clock ಹೇಳಿದ್ರು. ಸೊ ಅದೊಂದು ಪಬ್ ಆ್ಯಕ್ಚುಲಿ. ಸೊ ಅಲ್ಲಿ ಮುಗಿಸಿ ಇವತ್ತಿನ ಡೇ ಮುಗೀತು. ನಾಳೆ ಬೆಳಿಗ್ಗೆ ಕೂಡ ಇನ್ನೊಂದು ರೆಸ್ಟೋರೆಂಟ್ ಶೂಟ್ ಆಯಿತು. ಸೊ ಕಮಲ್ ವ್ಲಾಗ್ ಮಾಡಿದೆ. ವಿಡಿಯೋ ತುಂಬ ದೊಡ್ಡದಾಯ್ತು, ಅದಕ್ಕೆ ಪಾರ್ಟ್ 2 ಮಾಡ್ತಿದ್ದೆ. ಸೊ ನೆಕ್ಸ್ಟ್ ಪಾರ್ಟ್ ಎಲ್ಲ ಪಾರ್ಟ್ 2 ಅಲ್ಲಿ ಬಂತು, ಬೇಗ ಅಪ್ಲೋಡ್ ಮಾಡಿದೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋಕ್ಕೆ ಸಿಗ್ತೆ. ಬಾಯ್.